ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮದುವೆಗೆ ಜಾತಕಗಳು ಕೂಡ್ಲೇಬೇಕಾ ಅಥವಾ ಹೊಂದಾಣಿಕೆ ಬರದಿದ್ರೂ ಕೂಡ ಹುಡುಗ ಆಗಿರ್ಬೋದು ಹುಡುಗಿ ಮದುವೆ ಆಗಬಹುದಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನಿಮಗೂ ಕೂಡ ಮದುವೆಯಲ್ಲಿ ಜಾತಕದ ಸಮಸ್ಯೆಗಳು ಬಂದಿದ್ರೆ ನಿಮ್ಮ ಹೆಸರನ್ನ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಗಣಕೂಟ ಗುಣಮಿಲನ ಅಂತ ಹೇಳಿದ್ರೆ 36ರಲ್ಲಿ ಕನಿಷ್ಠ ಪಕ್ಷ 18 ಆದ್ರೂ ಕೂಡ ಬರಲೇಬೇಕು ಅಂತ ನಾವು ನಿರ್ಣಯ ಮಾಡ್ತೇವೆ. 18ಗಿಂತ ಕೆಳಗಡೆ ಬಂದಿದ್ದೆ ಅಂತ ಆದ್ರೆ ಈ ಜಾತಕಗಳು ಕೂಡೋದಿಲ್ಲ ಅನ್ನುವಂತ ಪರಿಗಣನೆಗೆ ಕೂಡ ಬಂದುಬಿಡ್ತವೆ. ಆದ್ರೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಈ ಜಾತಕದ ಮಹತ್ವಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಮತ್ತು ಒಬ್ಬ ವ್ಯಕ್ತಿ, ಹುಡುಗ ಆಗಿರ್ಬೋದು ಹುಡುಗಿ, ಪರಸ್ಪರ ಆರ್ಥಿಕ ಸ್ಥಿರತೆ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಗೌರವ, ಪ್ರೀತಿ, ಅನ್ಯೋನ್ಯತೆ ಅನ್ನುವಂಥದ್ದು ಇದೆ ಅಂತ ಆದ್ರೆ ಖಂಡಿತವಾಗ್ಲು ಆ ಒಂದು ಜಾತಕಗಳು ಕೂಡದೇ ಇದ್ರೂ ಕೂಡ ಆ ಒಂದು ಮದುವೆ ಯಶಸ್ವಿ ಆಗ್ತದೆ. ಆದ್ರೂ ಕೂಡ ಜಾತಕ ಕೂಡದೇ ಇದ್ದಾಗ ಈ ಒಂದು ಕುಜದೋಷಗಳಾಗಿರ್ಬೋದು, ಮಂಗಳ ದೋಷಗಳಾಗಿರ್ಬೋದು, ಅಥವಾ ರಾಹುಕೇತು ದೋಷಗಳು ಏನೇ ಇದ್ರೂ ಕೂಡ ಅದನ್ನ ಪರಿಹಾರಗಳನ್ನ ಮಾಡಬೇಕಾಗ್ತದೆ. ಯಾವುದಾದ್ರೂ ಒಂದು ಜಾತಕಗಳು ಕೂಡದೇ ಇದ್ದಂತ ಸಮಯದಲ್ಲಿ ಆದ್ರೂ ಕೂಡ ಪ್ರೀತಿ, ಅನುಕಂಪ, ವಿಶ್ವಾಸ ಇಬ್ಬರಲ್ಲಿ ಪರಸ್ಪರ ಗಟ್ಟಿ ಆಗಿದ್ರೆ ಖಂಡಿತವಾಗ್ಲೂ ಅವರ ಮದುವೆಯನ್ನ ನೀವು ಮಾಡಬಹುದು. ಮಾಡೋದಕ್ಕಿಂತ ಮುಂಚೆ ವಿಶೇಷವಾಗಿ ಜಾತಕವನ್ನ ಸರಿಯಾಗಿ ಪರಿಶೀಲಿಸಬೇಕು. ಅಂತಹ ಸಮಸ್ಯೆಗಳು ಅಥವಾ ಹೊಂದಾಣಿಕೆ ಆಗದೇ ಇರುವಂತ ಸಮಸ್ಯೆಗಳು ಏನಾದ್ರೂ ಇದೆ ಅಂತ ಆದ್ರೆ ಆ ಒಂದು ಜಾತಕದ ಸಮಸ್ಯೆಗಳ ದೋಷಗಳನ್ನ ನಿವಾರಣೆಗಳನ್ನ ಮಾಡಬೇಕು. ಕುಂಭ ವಿವಾಹ ಆಗಿರ್ಬೋದು ಅಥವಾ ಅರ್ಕ ವಿವಾಹಗಳಾಗಿರ್ಬೋದು, ಈ ರೀತಿಯಾಗಿರುವಂತ ಕೆಲವೊಂದು ದೋಷ ಪರಿಹಾರಗಳನ್ನ ನೀವು ಮಾಡಿ ಮದುವೆಯನ್ನ ಮಾಡಬಹುದು, ಮುಂದುವರಿಸಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರಿಗೆ ಈ ಸಮಸ್ಯೆಗಳು ಬರ್ತಾ ಇದೆ ಅವರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.